ಫ್ರೆಂಡ್ಸ್, ಫೇಸ್ಬುಕ್ ಕಂಟೆಂಟ್ ಮಾನಿಟೈಸೇಷನ್ ಟೂಲ್ ಸಿಕ್ಕಿಲ್ವಾ? ಹಂಗಂದ್ರೆ ಇನ್ನ ವೇಟಿಂಗ್ ಲಿಸ್ಟೇ ತೋರಿಸ್ತಾ ಇದೆಯಾ? 2 months ಇಂದ ಮುಂಚೆನೆ ಅಪ್ಲೈ ಮಾಡಿದ್ರು ಇನ್ನ ವೇಟಿಂಗ್ ಲಿಸ್ಟೇ ತೋರಿಸ್ತಿದ್ಯಾ? ನಾನು ಹೇಳೋ ರೀತಿ ಮಾಡಿ, ಇಲ್ಲಾಂದ್ರೆ ವೇಟಿಂಗ್ ಲಿಸ್ಟ್ ಅಲ್ಲೇ ಇರ್ತೀರಾ. ಫಸ್ಟ್ ಈ ವಿಡಿಯೋನ ಸೇವ್ ಮಾಡ್ಕೊಂಡು ನಮ್ಮ ಪೇಜ್ನ ಫಾಲೋ ಮಾಡಿ. ಫಸ್ಟ್ ನೀವು ಫೇಸ್ಬುಕ್ ಅಕೌಂಟ್ಗೆ ಹೋಗಿ, ನಿಮ್ದು ಯಾವ್ದು ಫೇಸ್ಬುಕ್ ಪೇಜ್ ಇರುತ್ತೋ ಆ ಫೇಸ್ಬುಕ್ ಪೇಜ್ಗೆ ಹೋಗಿ. ಫಾರ್ ಎಕ್ಸಾಂಪಲ್ ಇದು ನನ್ನ ಫೇಸ್ಬುಕ್ ಪೇಜು, ಅದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆನಾ? ಫಸ್ಟ್ ಸ್ಟೆಪ್ ಇದು. ಸೆಕೆಂಡ್ ಸ್ಟೆಪ್ಪು, ನೆಕ್ಸ್ಟ್ ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತಿದೆಯಲ್ಲ, ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಟಾಪಲ್ಲಿ ಸ್ಕ್ರಾಲ್ ಮಾಡೋದು, ಇಲ್ಲಿ ಮಾನಿಟೈಸೇಷನ್ ಅಂತ ಕಾಣಿಸ್ತಿದ್ಯಾ ಟಾಪಲ್ಲಿ, ಆ ಮಾನಿಟೈಸೇಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಎನ್ವಿರಾನ್ಮೆಂಟ್ ಕಾಣುತ್ತೆ. ಇದ್ರಲ್ಲಿ ಡೌನ್ ಬನ್ನಿ. ಡೌನ್ ಬಂದರೆ ಇಲ್ಲಿ ನೋಡಿ ಕಂಟೆಂಟ್ ಮಾನಿಟೈಸೇಷನ್ ಅಂತಿದೆ. ಇದ್ರದ್ದೊಂದು ಸ್ಕ್ರೀನ್ ಶಾಟ್ ತಗೊಬೇಕು. ಓಪನ್ ಮಾಡಿ. ಓಪನ್ ಮಾಡಿಬಿಟ್ಟು ಇದ್ರದ್ದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆನಾ? ನೋಡಿ 2 ಸ್ಕ್ರೀನ್ ಶಾಟ್ ಆಯಿತು. ನೆಕ್ಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಬ್ಯಾಕ್ ಬನ್ನಿ. ನೆಕ್ಸ್ಟ್ ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಹೋಗಿ ನೋಡಿ, ಹಿಂಗೆ ಡೌನ್ ಬನ್ನಿ. ಡೌನ್ ಬಂದರೆ ಇಲ್ಲಿ ಮಾನಿಟೈಸೇಷನ್ ಟೂಲ್ ಅಂತಿದೆಯಲ್ಲ, ಇದ್ರದ್ದೊಂದು ಸ್ಕ್ರೀನ್ ಶಾಟ್ ತಗೊಬೇಕು. ಈ ಓಪನ್ ಮಾಡ್ಬಿಟ್ಟು ನೋಡಿ, ಇಲ್ಲಿ ಏನಿದೆ ಅಪ್ರಾಕ್ಸಿಮೇಟ್ ಅರ್ನಿಂಗ್ ಅಂತಿದೆಯಲ್ಲ, ಇದ್ರದ್ದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಮತ್ತೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ಗೆ ಹೋಗಿ ಡೌನ್ ಬಂದರೆ ಸಪೋರ್ಟ್ ಅಂತ ಆಪ್ಷನ್ ಕಾಣ್ತಿದ್ಯಾ, ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಎನ್ವಿರಾನ್ಮೆಂಟ್ ಬರುತ್ತೆ. ಡೌನ್ ಬನ್ನಿ. ಡೌನ್ ಬಂದರೆ ಇಲ್ಲಿ ನಿಮಗೆ ರಿಪೋರ್ಟೆಡ್ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಕಾಣಿಸ್ತಿದೆ. ಆ ರಿಪೋರ್ಟೆಡ್ ಟೆಕ್ನಿಕಲ್ ಪ್ರಾಬ್ಲಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಒಂದು ಯಾವ ರೀತಿ ಎನ್ವಿರಾನ್ಮೆಂಟ್ ಬರುತ್ತೆ ಅಂದರೆ, ನೀವೇನಾದರೂ ನಿಮ್ಮದು ಫೇಸ್ಬುಕ್ಕಲ್ಲಿ ಏನಾದರೂ ಪೇಜಲ್ಲಿ ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಬೋದು. ನೋಡಿ, ಇನ್ಕ್ಲೂಡ್ ಅಂತ ಆಪ್ಷನ್ ಬರುತ್ತೆ. ಇನ್ಕ್ಲೂಡ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇನ್ಕ್ಲೂಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ಪೇಜಲ್ಲಿ ಪ್ರಾಬ್ಲಮ್ ಇದೆ, ಅಕೌಂಟಲ್ಲಿ ಪ್ರಾಬ್ಲಮ್ ಇದೆ, ಫಸ್ಟು ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ನಾನು ಪೇಜಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಪೇಜಸ್ ಅಂತಿದೆಯಲ್ಲ, ಪೇಜ್ ಇದ್ದರೆ ಪೇಜಸ್ ಮೇಲೆ ಕ್ಲಿಕ್ ಮಾಡಬೇಕು, ಅಕೌಂಟ್ ಇದ್ದರೆ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ನೋಡಿ, ಇಲ್ಲಿ ಪೇಜಸ್ ಅಂತಿದೆ, ಪ್ರೊಫೈಲ್ ಅಂತಿದೆ. ಪ್ರೊಫೈಲ್ ಇದ್ದರೆ, ಪ್ರೊಫೈಲ್ ಅಂದರೆ ಫೇಸ್ಬುಕ್ ಅಕೌಂಟು, ಪೇಜ್ ಅಂದರೆ ನಿಮ್ಮದು ಫೇಸ್ಬುಕ್ ಪೇಜ್ ಇರುತ್ತಲ್ಲ ಅದು. ನಾನು ಎಕ್ಸಾಂಪಲ್ ಈಗ ಪೇಜಿಗೆ ತೋರಿಸ್ತೀನಿ. ಈಗ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಪೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಕೇಳುತ್ತೆ, ಡಿಸ್ಕ್ರೈಬ್ ದ ಇಶ್ಯೂ ಅಂತ. ನಾನು ಆಲ್ರೆಡಿ ಒಂದು ಟೆಕ್ಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಏನಂತ ಹಾಕಬೇಕು ಅಂತ. ಅದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ? ಇಷ್ಟ ಆದಮೇಲೆ ಇಲ್ಲಿ ನೋಡಿ, ಅಪ್ಲೋಡ್ ಫ್ರಮ್ ಎ ಫೋನ್ ಅಂತ ಕೇಳ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೆಕೆಂಡ್ ಆಪ್ಷನ್. ಅದಾದಮೇಲೆ ನೀವು ಫಸ್ಟ್ ಏನು ಕಂಟೆಂಟ್ ಮಾನಿಟೈಸೇಷನ್ ಪ್ರಾಬ್ಲಮ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ, ಡನ್ ಕೊಡಿ. ನೆಕ್ಸ್ಟ್ ಏನು ಪ್ರಾಬ್ಲಮ್ ಇದೆ, ಅಪ್ಲೋಡ್ ಫೋಟೋ ಕೊಡಿ. ನೆಕ್ಸ್ಟು ನಿಮ್ಮದು ಯಾವ ಪೇಜು ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ, ಆ ಪೇಜ್ ಸೆಲೆಕ್ಟ್ ಮಾಡಿ. ಓಕೆನಾ? ಲಾಸ್ಟಲ್ಲಿ ಅರ್ನಿಂಗ್ ಒಂದು ಮಾನಿಟೈಸೇಷನ್ ಒಂದು ಸ್ಕ್ರೀನ್ ಶಾಟ್ ಎತ್ಕೊಂಡಿದ್ವಲ್ಲ, ಅದೊಂದು 3 ಸ್ಕ್ರೀನ್ ಶಾಟ್ ಹಾಕ್ಬಿಟ್ಟು ಇಲ್ಲಿ ಟಾಪಲ್ಲಿ ಕಾಣ್ತಿದೆಯಲ್ಲ ಸೆಂಡ್ ಬಟನ್ನು, ಅದನ್ನು ಸೆಂಡ್ ಮಾಡಿದ್ರೆ ಆಗೋಯ್ತು. ನಾನು ಆಲ್ರೆಡಿ ಸೆಂಡ್ ಮಾಡಿದ್ದೀನಿ, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಥರ ಮಾಡಿದ್ರೆ ಮುಗೀತಷ್ಟೇ. ಇದು ಫೇಸ್ಬುಕ್ ಅವ್ರಿಗೆ ಹೋಗಿ ಟೀಮ್ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಅವ್ರು ನೆಕ್ಸ್ಟು 2 or 3 ಡೇಸಲ್ಲಿ ನಿಮ್ಮದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸರಿ ಮಾಡಿಕೊಡ್ತಾರೆ. ಓಕೆನಾ?